ಇಲ್ಲಿ ತನಕ ಗಾಯಕನಾಗಿದ್ದಂಥ ನವೀನ್ ಸಜ್ಜು ಅವರು ಇವತ್ತಿಗೆ ಈ ಶುಕ್ರವಾರ ನಾಯಕನಾಗಿ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡಿದರೆ. ಸೊ ಗೆಲುವಿನ ಖುಷಿ ಈಗ ಆಲ್ರೆಡಿ ನವೀನ್ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಥಿಯೇಟ್ರ್ ಜನರಲ್ಲೇ ರೆಸ್ಪಾನ್ಸ್ ಹಂಗೆ ಇತ್ತು, ಮತ್ತು ಆ ರೆಸ್ಪಾನ್ಸ್ ನೋಡಿ ಅವ್ರಿಗೂ ಖುಷಿಯಾಗಿದೆ. ಬನ್ನಿ ಮಾತಾಡ್ಸೋಣ. ಮೊದಲಿಗೆ ಕಂಗ್ರಾಟ್ಸ್, ಒಂದೊಳ್ಳೆ ಸಿನಿಮಾ. ಆ್ಯಕ್ಚುಲಾಗಿ ಬಂದಂಥ ಜನರ ಕಣ್ಣಲ್ಲೇ ಕಾಣಿಸ್ತದೆ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ. ಮೊದಲ ಸಿನಿಮಾ ಈ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಈ ಮಟ್ಟಿಗೆ ರಿವ್ಯೂ ತಗೊಳುತ್ತೆ ಅಂತ ಅಂದ್ಕೊಂಡಿದ್ರ ಅಂತ? ಕಾನ್ಫಿಡೆಂಟ್ ಇತ್ತು, ನಮಗೆ ಯಾವುದೇ ಭಯ ಇರಲಿಲ್ಲ, ಕಾನ್ಫಿಡೆಂಟ್ ಇತ್ತು. ನಮ್ಮ ಸಿನಿಮಾ ಜನಗಳಿಗೆ ಇಷ್ಟ ಆಗುತ್ತೆ, ನಮ್ಮ ಕಥೆನ ಇಷ್ಟಪಡ್ತಾರೆ, ಹಾಡುಗಳನ್ನ ಕೇಳಿ ಸಕ್ಸಸ್ ಮಾಡಿದ್ದಾರೆ. ಚೆನ್ನಾಗಿ ಹಾಡುಗಳು ಕೇಳಿ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಸಿನಿಮಾನ 100% ಅಂದರೆ ಥಿಯೇಟ್ರಿಗೆ ಬರಬೇಕಿತ್ತು. ನಂಗೆ ಗೊತ್ತಿತ್ತು ಒಳ್ಳೆ ಕನ್ನಡ ಜನ ಒಳ್ಳೆ ಸಿನಿಮಾಗಳನ್ನು ಕೈ ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎರಡು ಇವತ್ತು ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಲ್ಲಿ ಹೌಸ್ಫುಲ್ ಆಗಿದೆ. ಸಂತೋಷ್ ಥಿಯೇಟ್ರು ನಾನು ಆಗಲೇ ಹೇಳ್ದಂಗೆ ಇವೆಲ್ಲ ಇತಿಹಾಸ ಇರುವಂಥ ಥಿಯೇಟ್ರು. ದೊಡ್ಡ ದೊಡ್ಡ ಲೆಜೆಂಡ್ಗಳ ಸಿನಿಮಾ 100 ದಿನ 200 ದಿನ ಓಡಿದಂಥ ಥಿಯೇಟ್ರಲ್ಲಿ ಇವತ್ತು ನಮ್ಮ ಪುಟ್ಟ ಕಲಾವಿದರುಗಳದು ಒಂದು ಚಿಕ್ಕ ಸಿನಿಮಾ ಬಂದಿದೆ. ಈ ಸಿನಿಮಾನ ಜನಗಳು ಇಷ್ಟು ಎಂಜಾಯ್ ಮಾಡ್ತಾ ಇರೋದು, ಜನಗಳನ್ನು ಸ್ಕ್ರೀನಲ್ಲಿ ಅವರನ್ನು ನಗ್ಸೋದು ಕಷ್ಟ ಈಗಿನ ಜಂಜಾಟಗಳಲ್ಲಿ. ಆಮೇಲೆ 2 ಗಂಟೆಗಳ ಕಾಲ ನಾನು ಎಲ್ಲಿ ಮೊಬೈಲ್ ತೆಗಿತಾರೋ ಅಂತ ಅಬ್ಸರ್ವ್ ಮಾಡ್ತಿದ್ವಿ. ಯಾರೂ ಕೂಡ ಮೊಬೈಲ್ ತೆಗಿಲಿಲ್ಲ. ಇಂಟರ್ವಲ್ ಹೆಂಗೆ ಬಂತು ಅಂತ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಹೆಂಗೆ ಬಂತು ಅಂತ ಗೊತ್ತಾಗಲ್ಲ. ಜನಗಳು ಎಂಜಾಯ್ ಮಾಡ್ತಿದ್ದನ್ನು ನೋಡಿ ನಾನು ಸಖತ್ ಎಂಜಾಯ್. ನಾನೊಂದು 500 ಸಲ ನೋಡಿದ್ದೀವಿ ಸಿನಿಮಾ ರೆಡಿ ಮಾಡಬೇಕಾದ್ರೆ, ಸಿನಿಮಾನ ಎಲ್ಲಿ ಏನು ಮಾಡಬೇಕು ಅಂತ. ಇವತ್ತು ಕೂಡ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತಿದ್ರೆ ಅಲ್ಲಿ ನಾನು ನಾಯಕ ನಟ ಆ್ಯಕ್ಟರ್ಗಳು ಅನ್ನೋದು ಬಿಟ್ಟು ನಾನು ಒಬ್ಬ ಆಡಿಯನ್ ಆಗಿ ಆ ಸೀನ್ಗಳನ್ನು ಎಂಜಾಯ್ ಮಾಡ್ತಾಯಿದ್ದೆ. ತುಂಬ ಖುಷಿ ಆಗ್ತಾಯಿದೆ ಜನಗಳು ನವೀನಾಗಿ ಇಷ್ಟು ಪ್ರೀತಿ ಕೊಡ್ತಾ ಇರೋದು ಮತ್ತು ಸಿನಿಮಾನ ಎಂಜಾಯ್ ಮಾಡ್ತಾ ಇರೋದು. ಈ ಫ್ರೈಡೇಗೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ ಅಂತ? 13 ವರ್ಷಗಳಿಂದ ಕಾಯ್ತಾ ಇದೆ. 13 ವರ್ಷಗಳಿಂದ ಕಾಯ್ತಾ ಇದೆ ಈ ದಿನಕ್ಕೋಸ್ಕರ. ಬಟ್ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಜನಗಳಿಗೆ ತಲುಪಿಸೋದು ಮತ್ತು ಜನಗಳಿಗೆ ಇಷ್ಟ ಆಗೋ ಥರ ಸಿನಿಮಾ ಮಾಡೋದು ಅದು ತುಂಬ ದೊಡ್ಡ ಟಾಸ್ಕು. ಅದು ಈಗಿನ 2026 ತುಂಬ ಕಷ್ಟ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಅದಕ್ಕೆ ನಿನ್ನೆ ಇವತ್ತು ಬಂದಂಥ ಫಸ್ಟ್ ಶೋ ರೆಸ್ಪಾನ್ಸು ನಿಮ್ಗೆ ಹೇಗೆ ಅನ್ನಿಸ್ತು? ನೀವೆಲ್ಲ ಮೀಡಿಯಾದವರೆಲ್ಲ ನೋಡಿದ್ದೀರಾ, ಮಾಧ್ಯಮ ಮಿತ್ರರೆಲ್ಲ ನೋಡಿದ್ದೀರಾ, ಆಡಿಯನ್ಸ್ಗೆ ಹೇಗೆ ಅನ್ನಿಸ್ತು? ಈ ಸಿನಿಮಾ ಹೆಚ್ಚು ಜನ ನೋಡಿದ್ರೆ ನಮ್ಗೆ ಅದೇ ಖುಷಿ. ಫಸ್ಟ್ ಶೋ ಅನ್ನೋದು ಒಂದು ಭಾವುಕ ಕ್ಷಣ ಇದ್ದೇ ಇರುತ್ತೆ. ಸೊ ಅನ್ನಿಸ್ತಾ ಎಲ್ಲೋ ಒಂದು ಕಡೆ ನಾನು ಸಿನಿಮಾಗಳು ಕೂತು ನೋಡಿದ ದಿನಗಳು ಈಗ ನನ್ನ ಸಿನಿಮಾ ಜನ ನೋಡ್ತೀರಾ? ಅಯ್ಯೋ ಅನ್ನುತ್ತೆ. ನಾನು ಜೋಗಿ ಸಿನಿಮಾದಲ್ಲಿ ಸರಸ್ವತಿ ಥಿಯೇಟ್ರಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರ್ತಿದ್ದೆ. ಇವತ್ತು ನಾನು ಗಾಯಕನಾಗಿ 14 ವರ್ಷ ಆಯಿತು. ಅವತ್ತು ಕನ್ಸ್ಕೊಂಡಿದ್ದು ನಾನು ನಾಯಕ ನಟ ಆಗಬೇಕು ಅಂತ. ಸುಮ್ಮನೆ ಏನೇನೋ ಮಾಡಿಬಿಡ್ಬಾರ್ದು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಅದು ಟೈಮ್ ತಗೊಂಡು ಇವತ್ತು ಈ ದಿನ ಒಂದು ತೃಪ್ತಿ ಇದೆ. ಇನ್ನು ಜನಗಳ ಕೈ ಹಿಡಿಬೇಕು, ಜನಗಳು ನೋಡಬೇಕು. ಜನಗಳು ನವೀನನ್ನ 100% ಥಿಯೇಟ್ರಿಗೆ ಬಂದು ನೋಡಿದ್ರೆ 100% ಅವ್ರಿಗೆ ಇಷ್ಟ ಆಗುತ್ತೆ. ನಿಮಗೆಲ್ಲ ಏನು ಅನಿಸ್ತು ಅದನ್ನ ನೀವೇ ನೋಡಿದ್ರಲ್ಲ, ಅಂತ ಹೇಳಿ. ಅಲ್ಲ, ಒಳ್ಳೆ ಸಿನಿಮಾ. ಆ್ಯಕ್ಚುಲಿ ನಾವು ಹೇಳೋದ್ರ ಜೊತೆಗೆ ಈಗ ಆಡಿಯನ್ಸ್ ಒಂದಷ್ಟು ದೊಡ್ಡವ್ರದಕ್ಕೆ ಚಿಕ್ಕ ಮಕ್ಕಳು ಕೂಡ ನವೀನ್ ಅವ್ರನ್ನ ನಾಯಕನಾಗಿ ಅಕ್ಸೆಪ್ಟ್ ಮಾಡಿದ್ರೆ ಅಂದ್ರೆ ಪ್ರತಿ ಸೀನು ಕೂಡ ಜನ ನಗ್ತಾ ಇದ್ದು. ಅದೆಲ್ಲ ಒಂದು ರೀತಿ ಸಿನಿಮಾದಲ್ಲಿ ಇಷ್ಟೇ ಟಾರ್ಗೆಟ್ ಇದ್ದಿದ್ದು. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟು. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನಮ್ಮ ಸಿನಿಮಾ ನೋಡಬೇಕು, ಸಿನಿಮಾನ ಎಂಜಾಯ್ ಮಾಡಬೇಕು ಅಂತ. ಇವತ್ತು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಶಬ್ಬಾಷ್ ಕಲ ನವೀನ ಗೆದ್ದೆ ಕಣ್ಲ ಅಂತ ಬೆಂತಟ್ಟು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ಏನು ಬೇಕು ಹೇಳಿ ಅಲ್ವಾ? ಈಗ ಮಂಡ್ಯ ಭಾಗದ ಒಂದು ಸೂಪರ್ ಸೋತರ ಆಯ್ತು ಈ ಸಿನಿಮಾ. ಯಾಕಂದರೆ ಆ ಥರದೊಂದು ಆ್ಯಂಬಿಯನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ ಇವಾಗ ಸಿನಿಮಾಗಳೇ ನಿಲ್ತಿಲ್ಲ, ಅಂಥ ಸಂದರ್ಭದಲ್ಲಿ ಈ ಥರ ನಗುವಿನ ಮೇಲೆ ಕಡೆ ಎಲ್ಲ ಕುಟುಂಬಸ್ಥರನ್ನ ಒಟ್ಟಿಗೆ ಕೂರಿಸಿ ನೋಡುವಂಥ ಸಿನಿಮಾ ಆಗಿದೆ ಇದು. ಹೌದು, ಅಂದರೆ ಒಂದು ಗೆಲುವು ಅಂದರೆ ಒಂದು ಕಾಮಿಡಿ ಒಳ್ಳೆ ಸಿನಿಮಾಗಳು ಬಂದರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಸೂಪ್ರಮ್ಸೋ ಒಂದು ಉದಾಹರಣೆ ಅಲ್ವಾ? ಹಂಗೆ ಆ ನಿಟ್ಟಿನಲ್ಲಿ ನಮಗೆಲ್ಲ ಒಂದು ಒಳ್ಳೆ ಸಿನಿಮಾಗಳದ್ದು ಇನ್ಸ್ಪೈರ್ ಆಗಬೇಕು. ನಾವು ಯಾಕೆ ಸಿನಿಮಾ ಮಾಡೋಕ್ಕಾಗಲ್ಲ, ಜನ ಕೈ ಬಿಡಲ್ಲ ಅಂತ. ಸೊ ಅದು ನಮಗೆ ಕಾಮಿಡಿ, ಸಿನಿಮಾದಲ್ಲಿರುವಂಥ ತಮಾಷೆ, ಸಿನಿಮಾದಲ್ಲಿರುವಂಥ ಭಾಷೆ, ಅಲ್ಲಿ ಆ್ಯಕ್ಟರ್ಗಳು ಪ್ರತಿಯೊಬ್ಬರು ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಸಂಗೀತ, ಮ್ಯೂಸಿಕ್ಕು ಎಲ್ಲವೂ ಸೇರಿ ಒಂದು ಬ್ಯೂಟಿಫುಲ್ ನವೀನ ಆಗಿದ್ದಾನೆ. ತುಂಬ ಖುಷಿ ಆಗ್ತಾ ಇದೆ. ಇವತ್ತಷ್ಟೇ ನವೀನ ಸಿನಿಮಾದ ಶೋಗಳ ಬಾಗಿಲು ಓಪನ್ ಆಗಿದೆ, ಕರ್ನಾಟಕದಾದ್ಯಂತ ರಿಲೀಸ್ ಆಗಿರೋದಂತೂ. ಸೊ ಜನಗಳಿಗೆ ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ ಕನ್ನಡಿಗರು. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಇಲ್ಲ, ದಯವಿಟ್ಟು ಥಿಯೇಟ್ರಿಗೆ ಬಂದು OTT ಮೊಬೈಲು ಎಲ್ಲೂ ಕಾಯಬೇಡಿ. ಸಿನಿಮಾ ರಿಲೀಸ್ ಆಗಿದೆ, ಮನೆ ಮಂದಿ ಒಬ್ಬರು ಬರಬೇಡಿ. ಇಂಥ ಸಿನಿಮಾಗಳನ್ನು ಒಬ್ಬೊಬ್ಬರೇ ನೋಡ್ಕೊಂಡು ಹೋಗಬಾರ್ದು. ಮನೆ ಮಂದಿಯವರೆಲ್ಲ ಬಂದು ಕೂತ್ಕೊಂಡು ನವೀನನ್ನ ಮಸ್ತ್ ಮಜಾ ಮಾಡಿ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾನ ನೋಡಿದೆ ಅನ್ನೋ ತೃಪ್ತಿಲಿ ನೀವು ಮನೆಗೆ ಹೋಗ್ತೀರಾ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಅಂದರೆ ಸಿನಿಮಾದ ಸಬ್ ಟೈಟ್ಲ್ ಇದೆ ಕೆಳಗಡೆ, ಹುಷಾರ್ ಕಲಾ ಅಂತ, ನವೀನ ಅಂತ, ಈಗ ಶಬಾಷ್ ಕಲಾ ಅಂತಿದೆ. ಒಳ್ಳೆದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಲ್ಲಿ. ಥ್ಯಾಂಕ್ ಯು.